ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಕಟಕ ರಾಶಿಯವರ ಬಗ್ಗೆ ಏನೆಲ್ಲ ಕಾಯಿಲೆಗಳು ಬರ್ತದೆ, ಏನೆಲ್ಲ ಸಮಸ್ಯೆಗಳು ಬರ್ತದೆ, ಈ ಕಾಯಿಲೆಗಳು ಸಮಸ್ಯೆಗಳು ಬಂದಾಗ ಯಾವ ಮುದ್ರೆ, ಯಾವ ಮಂತ್ರ, ಯಾವ ತಂತ್ರ ಯಂತ್ರಗಳನ್ನು ಪಾಲನೆ ಮಾಡಬೇಕು, ಹಲವಾರು ದಾನಗಳು, ಹಲವಾರು ಪರಿಹಾರಗಳನ್ನು, ರೆಮಿಡೀಸನ್ನು ನಮ್ಮ ಹಿರಿಯರು ಅಂದರೆ ಹಿಂದಿನ ಋಷಿಮುನಿಗಳು ವೇದ ಕಾಲದಲ್ಲಿ, ವೇದ ವಿಜ್ಞಾನ ಕಾಲದಲ್ಲಿ ಏನೆಲ್ಲ ತಿಳಿಸಿದ್ದಾರೆ ಅನ್ನೋದನ್ನು ನಾನು ತಿಳ್ಕೊಂಡಂಥ ಕೆಲವು ಅನುಭವವನ್ನು ಈ ವಾರ ಪೂರ್ತಿ ನಾನು ಕಟಕ ರಾಶಿ ಬಗ್ಗೆ ಮಾತಾಡ್ತೀನಿ. ಈ ಕಟಕ ರಾಶಿಯಲ್ಲಿ ಮಾತಾಡೋದಕ್ಕೆ ಮುಂಚೆ ಈ ಕಟಕ ರಾಶಿ ಅಂದ್ರೇನು, ಇದಕ್ಕೆ ಬಾಸ್ ಯಾರು, ಅಧಿಪತಿ ಯಾರು ಅಂತ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನವನ್ನು ತಿಳ್ಕೊಂಡ್ರೆ, ನಮ್ಮ ಜೀವನದಲ್ಲಿ ಇದೇ ನಡೀತಾ ಇದೆ, ನನಗೆ ಈ ಕಾಯಿಲೆ ಬಂದಿದೆ, ಈ ಸಮಸ್ಯೆ ನಮ್ಮ ಮನೇಲಿದೆ, ನನ್ನ ವ್ಯವಹಾರದಲ್ಲೇ ಆಗಲಿ, ಉದ್ಯೋಗದಲ್ಲೇ ಆಗಲಿ ಅಥವಾ ಕೌಟುಂಬದಲ್ಲೇ ಆಗಲಿ ಯಾವುದೇ ಒಂದು ರೀತಿಯಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಇದು ಇಲ್ವೇ ಇಲ್ಲ ನನ್ನ ರಾಶಿಲಿ ಅಂತ ಅಂದರೆ ಇದು ನೀವು ಹುಟ್ಟಿರೋ ರಾಶಿ ತಪ್ಪು ಅಂತ ಅರ್ಥ. ಆದ್ದರಿಂದ ಜಾತಕನೇ ಇಲ್ಲ, ಹುಟ್ಟಿದ ಡೇಟ್ ಗೊತ್ತಿಲ್ಲ, ಯಾವ ಊರಲ್ಲಿ ಹುಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಯಾವ ಟೈಮಲ್ಲಿ ಹುಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ. ಆದರೆ ನಾನು ಈ ವಾರ ಪೂರ್ತಿ ಕೆಲವು ಸಿಂಪ್ಟಮ್ಸ್ನ ಹೇಳ್ತಾ ಹೋದರೆ ಇದೆಲ್ಲ ನನ್ನ ಜೀವನದಲ್ಲಿ ನಡೆದಿದೆ, ನಡೀತಾ ಇದೆ ಅನ್ನೋ ಒಂದು ಭಾವನೆ ಬಂದರೆ ನೀವು ಕಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ ಅಂತ ಅರ್ಥ. ಕಟಕ ರಾಶಿಯಲ್ಲಿ ಕೋಟ್ಯಾಂತರ ಜನ ಹುಡ್ತಾರೆ. ಕಟಕ ರಾಶಿಗೆ 3 ನಕ್ಷತ್ರಗಳು ಬರ್ತದೆ. ಯಾವುದು? ಪುನರ್ವಸು ನಕ್ಷತ್ರ 4ನೇ ಪಾದ ಬಂದ್ಬಿಡುತ್ತೆ. ಮಿಥುನ ರಾಶಿಯಲ್ಲಿ 1, 2, 3 ಬಂದರೆ ಈ ಕಟಕ ರಾಶಿಯಲ್ಲಿ ಕೊನೆ ಪಾದ, ಈ ಪುನರ್ವಸು ನಕ್ಷತ್ರದ ಕೊನೆ ಪಾದ ಈ ಕಟಕ ರಾಶಿಗೆ ಬಂದು ಸೇರಿಕೊಳ್ಳುತ್ತೆ. ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಯಾರು ಹುಟ್ಟಿದಾರೋ ಅವರು ಈ ಕಟಕ ರಾಶಿಗೆ ಬಂದೇ ಬರಲೇಬೇಕು. ಪುಷ್ಯ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು 1, 2, 3, 4ನೇ ಪಾದದವರು ಈ ಕಟಕ ರಾಶಿಗೆ ಬಂದೇ ಬಿಡ್ತಾರೆ. ಹಾಗಾದರೆ ಪುನರ್ವಸು ನಕ್ಷತ್ರ 4ನೇ ಪಾದವರು ಒಂದು ಮಾತ್ರ ಎಲ್ಲೋ, ಉದಾಹರಣೆಗೆ ಕರ್ನಾಟಕದ 7 ಕೋಟಿ ಜನ ಅಂದರೆ 1 ಕೋಟಿ ಜನ ಈ ಕಟಕ ರಾಶಿ 4ನೇ ಪಾದ ಪುನರ್ವಸು ನಕ್ಷತ್ರದಲ್ಲಿ ಬಂದರೆ, ಇನ್ನೂ 1-2 ಕೋಟಿ ಜನ ಪುಷ್ಯ ನಕ್ಷತ್ರ, ಇನ್ನೊಂದು 2 ಕೋಟಿ ಜನ ಅಥವಾ ಇನ್ನೊಂದು ಪರ್ಸೆಂಟೇಜ್ ಜನಗಳು ಈ ಆಶ್ಲೇಷ ನಕ್ಷತ್ರದಲ್ಲಿ ಹುಡ್ತಾರೆ. ಹೀಗೆ ಇಡೀ ಜಗತ್ತು, ಈ ಬ್ರಹ್ಮಾಂಡದಲ್ಲಿ, ಪ್ರಕೃತಿನಲ್ಲಿ ಹಲವಾರು ಪ್ರಾಣಿಗಳು, ಪಕ್ಷಿಗಳು, ನೀರಲ್ಲಿ ವಾಸ ಮಾಡೋ ಪ್ರಾಣಿಗಳು, ಭೂಮಿ ವಾಸ ಮಾಡೋ ಪ್ರಾಣಿಗಳು, ಭೂಮಿ ಒಳಗೆ ವಾಸ ಮಾಡುವಂಥ ಹುಳಗಳು, ಮರದ ಮೇಲೆ ವಾಸ ಮಾಡುವಂಥ ಪ್ರಾಣಿ ಪಕ್ಷಿಗಳು ಎಲ್ಲ 84 ಜೀವರಾಶಿಗಳು ಆಯಾ ರಾಶಿ ನಕ್ಷತ್ರದಲ್ಲಿ ಜನ್ಮ ತಗೊಳ್ಳುತ್ತೆ. ಅದ್ರ ಪ್ರಕಾರ ಅವರ ಜೀವನ ಶೈಲಿ ಸೃಷ್ಟಿಯಾಗತ್ತೆ, ಜೀವನ ನಡೆಸ್ತಾರೆ, ಒಂದಿನ ಸತ್ತೋಗ್ಬಿಡ್ತಾರೆ. ಈ ಹುಟ್ಟುವ ಸಾವುಗಳ ಮಧ್ಯೆ ಆಗು ಹೋಗುಗಳನ್ನು ಬದುಕು ಅಂತ ಕರೀತಾರೆ. ಉಡೋದೊಂದು, ಸ್ಕೂಲ್ಗೆ ಹೋಗೋದೊಂದು, ಮದುವೆ ಮಾಡ್ಕೊಳ್ಳೋದೊಂದು, ಕೆಲಸಕ್ಕೆ ಇರೋದೊಂದು, ಮಕ್ಕಳು ಮಾಡೋದೊಂದು, ಹೀಗೆ ಇವೆಲ್ಲ ಬದುಕು. ಜೀವನದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ನಡೆಸಿ ಕೊನೆಗೆ ಒಂದು ದಿವಸ ನಾವು ಈ ಪ್ರಪಂಚನ ಬಿಟ್ಟು ಹೋಗ್ತೀವಿ. ಹಾಗಿದ್ಮೇಲೆ ಈ ಬದುಕಿನಲ್ಲಿ ನಮಗೆ ಏನೆಲ್ಲ ಸಮಸ್ಯೆ ಬರುತ್ತೆ, ಈ ಕಟಕ ರಾಶಿಯವರಿಗೆ ಏನೆಲ್ಲ ಕಾಯಿಲೆ ಬರುತ್ತೆ ಅಂತ ಯೋಚನೆ ಮಾಡಿದಾಗ ಅದಕ್ಕೆ ವಿಶೇಷವಾಗಿ ನಾನು ಇಲ್ಲಿ ಕಾಯಿಲೆ ಮತ್ತು ಸಮಸ್ಯೆಗಳಿಗೆ ಮಾತ್ರ ಒತ್ತು ಕೊಟ್ಟು ಹೇಳ್ತೀನಿ. ಯಾಕೆಂದ್ರೆ ನಾನು ಇಲ್ಲಿ ಕೂತ್ಕೊಂಡು ನಾನು ಕಟಕ ರಾಶಿಗೆ ಭವಿಷ್ಯ ಹೇಳ್ತಾ ಇಲ್ಲ. ಆದರೆ ಕಟಕ ರಾಶಿಯಲ್ಲಿ ಇರತಕ್ಕಂಥ ನಕ್ಷತ್ರದವರು ಯಾವ್ಯಾವ ಪಾದದಲ್ಲಿ ಹುಟ್ಟಿದರೋ ಅನ್ನೋ ಒಂದು ಸಮ್ಮರಿ ಮಾಡಿ, ರಿಸರ್ಚ್ ಮಾಡಿ, ಕನ್ಸಾಲ್ಟೇಟ್ ಮಾಡಿ ಅದ್ರ ಬಂದಂಥ ಒಂದು ನಿಖರವಾದಂಥ ಫಲಿತಾಂಶವನ್ನು ನಿಮ್ಮ ಮುಂದೆ ಇಟ್ಟು ಅದು ಪರಿಹಾರ ರೂಪದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಜೊತೆಗೆ ನಾನೊಬ್ಬ ಡಾಕ್ಟರ್ ಅಲ್ಲ. ಇಲ್ಲಿ ವೈಜ್ಞಾನಿಕವಾಗಿ ನಾನು ಹ್ಯೂಮನ್ ಅನಾಟಮಿಯನ್ನು ಸೇರಿಸಿ ಅದು ಸಂಬಂಧಪಟ್ಟಂಥ ಫಿಸಿಯಾಲಜಿನ ಹೇಳಿ ಈ ಕಟಕ ರಾಶಿಗೆ ಆದ ಹೋಗುವಂಥ ವಿಷಯಗಳನ್ನು ವೈಜ್ಞಾನಿಕ ಹಾಗೂ ಸ್ಪಿರಿಚುಯಾಲಿಟಿನ ಮಿಕ್ಸ್ ಮಾಡಿ ಈ ವಾರ ಪೂರ್ತಿ ನಿಮಗೆ ಮುದ್ರೆ, ಮಂತ್ರ, ಯಂತ್ರ, ತಂತ್ರ, ದಾನ, ಹಲವಾರು ಪರಿಹಾರಗಳು, ರೆಮಿಡಿಯಲ್ ಆಸ್ಟ್ರಾಲಜಿಲಿ ಏನು ಹೇಳ್ತಾರೋ ಅದನ್ನೆಲ್ಲ ನಾನು ಸುಲಲಿತವಾಗಿ, ವಿಶೇಷವಾಗಿ ಬಂಡವಾಳ ಇಲ್ಲದೇ ಸುಲಭ ರೀತಿಯಲ್ಲಿ ಸರ್ವರು, ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು ಕೂಡ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುವಂಥದ್ದನ್ನು ತಿಳಿಸ್ಬೇಕು ಅನ್ನೋದು ಆಸೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ದಿಸೆಯಲ್ಲಿ ಕಟಕ ರಾಶಿ ಅಂದರೆ ರಾಶಿಗಳಲ್ಲಿ ಚಕ್ರದಲ್ಲಿ ಇದು 4ನೇ ಮನೆ ಬರ್ತದೆ. ಈ 4ನೇ ರಾಶಿಗೆ ಮೇಷ, ವೃಷಭ, ಮಿಥುನ, ಕರ್ಕಟ. ಮೇಷ ತಲೆ ಭಾಗವನ್ನು ಅಡ್ಮಿನಿಸ್ಟ್ರೇಟ್ ಮಾಡುತ್ತೆ. ಮೇಷ ವೃಷಭ ಮುಖವನ್ನು ಕಂಟ್ರೋಲ್ ಮಾಡುತ್ತೆ. ಮಿಥುನ ಕಂಠ ಪ್ರದೇಶ, ಕಂಠ ಅಂದರೆ ಕತ್ತು. ಹಾಗಾದರೆ ಕಟಕ ರಾಶಿ ನಮ್ಮ ಶ್ವಾಸಕೋಶ,
ಹೃದಯಕ್ಕೆ ಇರೋ ಒಂದು ಸ್ಥಳ, ಆ ಒಂದು ಪ್ಲೇಸ್ಗೆ ಕಟಕರ ಅಂತ ಕರೀತಾರೆ. ಕರ್ಕಾಟಕ ಅಂತ ಕೇಳಿದ್ದಾರೆ, ಕಟಕ ಅಂತಲೂ ಕರೀತಾರೆ. ಈ ಕಟಕ ರಾಶಿ ಎಲ್ಲಿ ನಮ್ಮ ಮಾನವನ ಶರೀರದ ಮೇಲೆ ಹ್ಯೂಮನ್ ಅನಾಟಮಿನಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ನಲ್ಲಿ ಅಂದರೆ ಶ್ವಾಸಕೋಶ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಗಾಂಗಗಳು ಅದರಲ್ಲಿ ನಿರ್ವಹಿಸುವಂಥ ಕಾರ್ಯಗಳನ್ನು ಈ ಕಟಕ ರಾಶಿ ಮಾನಿಟರ್ ಮಾಡುತ್ತೆ. ಆದ್ದರಿಂದ ಹೃದಯ, ಶ್ವಾಸಕೋಶ, ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ನ ಅಡ್ಮಿನಿಸ್ಟ್ರೇಟ್ ಮಾಡೋ ಒಂದು ರಾಶಿ ಕಟಕ ರಾಶಿ. ಈ ಕಟಕ ರಾಶಿಗೆ ಒಬ್ಬ ಮನೆ ಮಾಲೀಕ ಇದ್ದಾನೆ. ಕಟಕ ರಾಶಿಗೆ ಒಂದು ಸ್ವಂತ ಮನೆ, ಒಬ್ಬ ಓನರ್ ಇದ್ದಾನೆ. ಆ ಸ್ವಕ್ಷೇತ್ರಕ್ಕೆ ಅಧಿಪತಿ ಚಂದ್ರಗ್ರಹ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಚಂದ್ರ, ಇಲ್ಲಿಗೆ ಬುಧ ಆದರೆ ಮಿಥುನ ರಾಶಿಯಲ್ಲಿ ಕಂಠ ಪ್ರದೇಶದಲ್ಲಿ ಬುಧ ಗ್ರಹ ಆದರೆ ಈ ಕಟಕ ರಾಶಿಗೆ ಅಧಿಪತಿ ಚಂದ್ರ. ಈ ಶ್ವಾಸಕೋಶ ಮತ್ತು ಈ ಹೃದಯ ಭಾಗವನ್ನು ಕಂಟ್ರೋಲ್ ಆಗಿಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕಾಲಕ್ಕೆ ಸಾಯೋವರೆಗೂ ಸುಖ ಅಥವಾ ರೋಗ ಅಥವಾ ಬಾಧೆ ಅಥವಾ ದೋಷಗಳನ್ನು ಕೊಡುವಂಥವನು ಚಂದ್ರ. ಇದು ಜಲತತ್ವ ಅಂತ ಹೇಳ್ತಾರೆ ಈ ಕಟಕ ರಾಶಿನ. ಜಲ ಅಂದರೆ ನೀರು. ಸುಮಾರು ಶರೀರದಲ್ಲಿ 100ರಲ್ಲಿ ಇಲ್ಲಿರೋಷ್ಟು ನೀರು ಇನ್ನೆಲ್ಲೂ ಇಲ್ವಂತೆ. ಆ ವಾಟರ್ ಕಂಟೆಂಟು ನಮ್ಮ ಕಿಡ್ನಿ ಮತ್ತು ಎಸ್ಕ್ರಿಟರ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಎಸ್ಕ್ರಿಟರ್ ಸಿಸ್ಟಮ್, ಜೀರ್ಣಾಂಗ ಕ್ರಿಯೆ ಮತ್ತು ಇದು ಪ್ರಜೋತ್ಪತ್ತಿ ಮಾಡುವಂಥ ಒಂದು ಅಂಗಗಳಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಆದರೆ ಇಲ್ಲಿ ಜಾಸ್ತಿ ಇದೆಯಂತೆ. ಇಲ್ಲಿಂದನೇ ಕಫ ಜಾಸ್ತಿ ಆಗೋದು, ಇಲ್ಲಿಂದನೇ ಜೊಲ್ ಜಾಸ್ತಿ ಆಗೋದು, ಇಲ್ಲಿಂದನೇ ಕಣ್ಣೀರು ಉತ್ಪತ್ತಿ ಆಗೋದು. ಜಲತತ್ವ ಜಾಸ್ತಿ ಇದೆ. ಆದ್ದರಿಂದ ಕಟಕ ರಾಶಿ ಜಲತತ್ವ. ಈ ಕಟಕ ರಾಶಿ ಹುಟ್ಟವರು ಯಾವಾಗಲೂ ಕೋಲ್ಡ್ ಆಗಿರ್ತಾರೆ. ಸರ್ವೇ ಸಾಮಾನ್ಯವಾಗಿ ಈ ಜನ ಸಮುದ್ರದ ಹತ್ರ, ಕೆರೆ, ಬಾವಿ, ಸರೋವರ ಇಂಥ ಜಾಗದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾರೆ. ಇವರಿಗೆ ನೀರಿನ ಬಿಸ್ನೆಸ್ ಅಂದರೆ ಭಾಳ, ಬಿಸ್ಲರಿ ವಾಟರ್ ಮಾಡೋದು, ನೀರಿನ ಶುದ್ಧೀಕರಣ ಮಾಡಿ ಬಾಟಲ್ ಹಾಕಿ ಸೇಲ್ ಮಾಡೋದು, ನೀರಿಗೆ ಸಂಬಂಧಪಟ್ಟಂತೆ ಕೆಲವು ಕೃಷಿಗಳನ್ನು ಮಾಡೋದು, ಈ ಥರದಲ್ಲಿ ಇವರು ಜೀವನವನ್ನು ಸೃಷ್ಟಿ ಮಾಡ್ತಾನೆ ಭಗವಂತ. ಈ ಕಟಕ ರಾಶಿನಲ್ಲಿ ವಿಶೇಷತೆ ಏನಂದರೆ ಇವರು ಬಹಳ ಏಳಿಗೆ ಆಗುವಂಥದ್ದು, ಯಶಸ್ವಿ ಆಗುವಂಥ ಸ್ಥಳ ವಾಸ್ತು ಅಂದರೆ ನಾನು ಈಗಾಗಲೇ ಹೇಳಿದೆ, ಬಾವಿ ಕಡೆ ಇದ್ದರೆ ಅವರು ಬಹಳ ಶ್ರೇಯಸ್ಸಾಗ್ತಾರೆ. ಕೆರೆ, ಸರೋವರ, ಸಮುದ್ರ, ನದಿ ದಡದಲ್ಲಿ ವಾಸ ಮಾಡಿದ್ರೆ ಇವರು ಬಹಳ ಅಭಿವೃದ್ಧಿ ಆಗಿಬಿಡ್ತಾರೆ. ಹಾಗಾದರೆ ಈ ಕಟಕ ರಾಶಿನಲ್ಲಿ ಈ ಚಂದ್ರ, ಈ ರಾಶಿ ಇದರಲ್ಲಿ ಏನೆಲ್ಲ ರೋಗಗಳನ್ನು, ದುಃಖಗಳನ್ನು, ಸುಖಗಳನ್ನು ಕೊಡ್ತೇನೆ ಅನ್ನೋದನ್ನು ನಾನು ಈ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳ್ತಿದ್ದೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಅಂತೇಳಿ. ಚಂದ್ರನ ಅಧಿದೇವತೆ ಯಾರು? ಜಲದೇವತೆ. ಚಂದ್ರ ಯಾವಾಗಲೂ ಜಲದೇವತೆಯನ್ನು ಪೂಜೆ ಮಾಡ್ತೇನೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಆದ್ದರಿಂದ ಚಂದ್ರನಿಗೆ ಬಾಸು ಜಲದೇವತೆ, ಕಟಕ ರಾಶಿಗೆ ಬಾಸು ಚಂದ್ರ. ಚಂದ್ರ ತನ್ನ ಸ್ವಕ್ಷೇತ್ರದಲ್ಲೇ ಇದ್ದಾಗ, ತನ್ನ ಮನೆಯಲ್ಲೇ, ತನ್ನ ಓನ್ ಹೌಸಲ್ಲೇ ಇದ್ದಾಗ ಬಹಳಷ್ಟು ಫಲ ಕೊಡ್ತಾನೆ. ಚಂದ್ರ ಬಹಳ ಮೃದು ಸ್ವಭಾವದವನು, ಶಾಂತ ಚಿತ್ತ, ಯಾವುದನ್ನು ತಲೆ ಕೆಡಿಸ್ಕೊಡಲ್ಲ. ಮತ್ತು ಈ ಕಟಕ ರಾಶಿಯಲ್ಲಿ ಯಾರು ಹೊಡ್ತಾರೋ ಅವ್ರು ತುಂಬ ಹೈಟ್ ಇರಲ್ಲ, ಕುಳ್ರು, ಕುಬ್ಜ ಅಂದರೆ ಹೈಟ್ ಕಮ್ಮಿ ಇರ್ತಾರೆ. ಮತ್ತು ಯಾವಾಗಲೂ ವ್ಯವಹಾರ ಮಾಡ್ತಿರ್ತಾರೆ. ತಾಯಿ ಕಡೆಯಿಂದ ಸಾಕಷ್ಟು ಸಂಪಾದನೆ ಬರುತ್ತೆ, ತಾಯಿ ಪ್ರೀತಿ ಜಾಸ್ತಿ ಇರುತ್ತೆ ಈ ಕಟಕ ರಾಶಿಯಲ್ಲಿ ಹುಟ್ಟು, ನನ್ನ ಅನುಭವದ ಮಾತು. ವ್ಯವಹಾರದಲ್ಲಿ ಭಾಳ ಚುರುಕಾಗಿರ್ತಾರೆ. ಪ್ರಳಯ ಆಗ್ತಿರಲಿ, ಸುನಾಮಿ ಬರ್ತಿರಲಿ, ಏನೇ ನಡೆಯಲಿ, ಎಂಥದ್ದೇ ಹೇಳಿ ಮನೇಲಿ ಆರಾಮಾಗಿ ಎಷ್ಟು ಸಲ ಬಯಸ್ಕೊಳ್ತಾರೆ. ಏನೇ ತಲೆ ಮೇಲೆ ತಲೆ ಹೋಗ್ತಿದ್ರು ಕೂಡ ಆರಾಮಾಗಿರ್ತಾರೆ. ಇದು ಈ ರಾಶಿಯ ಅಧಿದೇವತೆ ಗುಣ. ಈ ರಾಶಿನಲ್ಲಿ 3 ನಕ್ಷತ್ರ ಬರುತ್ತೆ ಅಂತ ಹೇಳಿದೆ. ಪುನರ್ವಸು ನಕ್ಷತ್ರ 4ನೇ ಪಾದ ಈ ರಾಶಿ ಬಂದು ಸೇರ್ಕೊಂಡ್ಬಿಡುತ್ತೆ. ಈ ರಾಶಿಯಲ್ಲಿ ಹುಟ್ಟಿದವರು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಯಾರಿದ್ದಾರೋ ಈ ಕಟಕ ರಾಶಿಲಿ ಅವ್ರೇನು ಮಾಡ್ತಾರೆ, ಇದ್ದಿದ್ದೆಲ್ಲ ಆರಾಮಾಗಿರ್ತಾರೆ. 10 ರೂಪಾಯಿ ಬಂತ ಅದಲ್ಲೇ ತೃಪ್ತಿ ಪಡ್ತಾರೆ. 10 ರೂಪಾಯಿ ಬಂತಲ್ಲ ಅಂತ ಹೇಳೋಲ್ಲ, 10 ರೂಪಾಯಿ ಬಂತಲ್ಲ ಅಂತ ಇನ್ನೂ ಒಂದು 10 ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಹೋಗಲ್ಲ. ಇದ್ದುದಲ್ಲೂ ತೃಪ್ತಿಯಾಗಿದ್ದು ಆರಾಮಾಗಿ ಎಲ್ರಿಗೂ ತೃಪ್ತಿಪಡಿಸಿ ತಾನು ಪ್ರಸನ್ನನಾಗಿ ಸಂತೋಷವಾಗಿರುವಂಥ ವ್ಯಕ್ತಿತ್ವ. ದಿಸ್ ಇಸ್ ಎ ಪರ್ಸನಾಲಿಟಿ ಈ ಪುನರ್ವಸು ನಕ್ಷತ್ರ 4ನೇ ಪಾದದವರು. ಅದೇ ಕಟಕ ರಾಶಿ ಇನ್ನೊಂದು ನಕ್ಷತ್ರ ಇದೆ, ಪುಷ್ಯ ನಕ್ಷತ್ರ. ಈ ಪೂರ್ತಿ ಪುಷ್ಯ ನಕ್ಷತ್ರ ಈ ಕಟಕ ರಾಶಿಗೆ ಬಂದ್ಬಿಡ್ತಾರೆ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಈ ಪುಷ್ಯ ನಕ್ಷತ್ರ 4 ಪಾದದವರು, 1, 2, 3, 4ನೇ ಪಾದದವ್ರಿಗೆ ಏನು ಸ್ವಭಾವ ಅಂದರೆ ಬಹಳ ಶ್ರೀಮಂತರಾಗಿರ್ತಾರೆ,
ಬಹಳ ಧರ್ಮ ಪಾಲನೆ ಮಾಡ್ತಾರೆ. ಪೂಜೆ ಪುರಸ್ಕಾರ ಅಂತೆ, ಶಾಸ್ತ್ರಗಳು ಓದೋದು, ಪುಸ್ತಕಗಳು ಓದೋದು, ವ್ಯವಹಾರದಲ್ಲಿ ಆಗಲಿ ಯಾವುದೇ ಆಗಲಿ ಧರ್ಮ ಪಾಲನೆ ಮಾಡೋದು, ದಾನ ಮಾಡೋದು, ಒಂದು ರೀತಿ ವಿಶೇಷವಾಗಿ ಸಮಾಜದಲ್ಲಿ ಒಂದು ಎದ್ದು ಕಾಣುವಂಥ ಅವ್ರ ಕುಲ ಗೋತ್ರ, ಅವರ ಒಂದು ಏರಿಯಾದಲ್ಲಿ ಅವರು ವಾಸ ಮಾಡೋ ಒಂದು ಬಳಗ, ಅವರೊಂದು ಒಕ್ಕೂಟದೊಳಗಡೆ ಎದ್ದು ಕಾಣುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಾರೆ ಈ ಪುಷ್ಯ ನಕ್ಷತ್ರದವರು ಕಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಇದು ಈ ಪುಷ್ಯ ನಕ್ಷತ್ರದ ಪರ್ಸನಾಲಿಟಿ ಆಯಿತು. ಈ ಆಶ್ಲೇಷ ನಕ್ಷತ್ರ ಇದೆ ನೋಡಿ, ಈ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಹುಟ್ಟಿರೋರು ಇದಕ್ಕೆ ಬಹಳ ವಿಶೇಷವಾದಂಥ ಗುಣ. ಅವ್ರ ವ್ಯಕ್ತಿತ್ವ ಏನಂದರೆ ಬರೀ ಸುಳ್ಳು ಹೇಳೋದು, ಮೋಸ ಮಾಡೋದು, ದರೋಡೆ ಮಾಡೋದು, ಸದಾ ಪಾಪ ಕೆಲಸಗಳನ್ನೇ ಮಾಡೋದು, ನಿಷ್ಠುರ ಭಾಷಿ, ಹೆಂಡತಿಯಿಂದ, ಅಪ್ಪನಿಂದ, ಅಮ್ಮನಿಂದ, ಬಂಧು ಬಳಗ, ಅಣ್ಣ ತಂಗಿಯಿಂದ ಎಲ್ಲದನ್ನೂ ನಿಷ್ಠುರ ಭಾಷಿ. ಮತ್ತು ಯಾವಾಗಲೂ ಅಜ್ಞಾನದಲ್ಲಿ ಕೆಟ್ಟ ಮಾರ್ಗದಲ್ಲೇ ಹೋಗೋದು, ಕೆಟ್ಟ ಸಂಪಾದನೆ ಮಾಡೋದು, ಕೆಟ್ಟತನದಿಂದ ಹೋರಾಟ ಮಾಡೋದು, ಕೆಟ್ಟದ್ದನ್ನೇ ನೋಡೋದು, ಕೆಟ್ಟದ್ದನ್ನೇ ಕೊಡೋದು, ಅದರಲ್ಲೂ ಕಳ್ಳತನ, ಮೋಸ ಜಾಸ್ತಿ ಮಾಡ್ತಾರೆ ಈ ಆಶ್ಲೇಷ ನಕ್ಷತ್ರದಲ್ಲಿ. ಈ ಕಟಕ ರಾಶಿ ಆಶ್ಲೇಷ ನಕ್ಷತ್ರ 1, 2, 3, 4 ಈ ಹುಟ್ಟಿರುವಂಥ ಪಾದದಲ್ಲಿ ಹುಟ್ಟಿರುವಂಥ ಜನಗಳಿಗೆ ಈ ಒಂದು ಪರ್ಸನಾಲಿಟಿ ಇರುತ್ತೆ ಅಂತ ನನ್ನ ಒಂದು ಸಂಶೋಧನೆ. ಇದು ಶಾಸ್ತ್ರೋಕ್ತವಾಗಿ ನೋಡಿದಾಗಲೂ ಕೂಡ, ಶಾಸ್ತ್ರ ಅಂದರೆ ಜ್ಯೋತಿಷ್ಯ ಶಾಸ್ತ್ರ ನೋಡಿದಾಗ ಎಷ್ಟೋ ಜಾತಕಗಳು ಇದನ್ನು ಟ್ಯಾಲಿ ಮಾಡಿದಾಗ ಆ ಆಶ್ಲೇಷ ನಕ್ಷತ್ರ ಹುಟ್ಟಿರೋ ಸುಳ್ಳು ಹೇಳ್ತಾರೆ, ನಂಬಕ್ಕಾಗಲ್ಲ, ಡಬಲ್ ಗೇಮ್. ನನ್ನ ಮುಂದೆ ಒಂಥರ ಮಾತಾಡ್ತಾರೆ, ಓ ಲಕ್ಷ್ಮೀ ಶ್ರೀನಿವಾಸ್ ನೀವು ತುಂಬ ಒಳ್ಳೆಯರಪ್ಪ ಅಂತ. ಆಮೇಲೆ ನನ್ನಿಂದ ಹೋಗ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ ಕೆಟ್ಟವನು, ಅವ್ನಿಗೆ ಹೆಂಗಾರು ಮಾಡಿ ಕಾಲು ಎಳಿಬೇಕು, ಬೀಳಿಸ್ಬೇಕು, ಏನಾದ್ರು ಮಾಡಬೇಕು, ಹಂಗೆ ಮಾಡಿ ಲಕ್ಷ್ಮೀ ಶ್ರೀನಿವಾಸ್ಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಲಕ್ಷ್ಮೀ ಶ್ರೀನಿವಾಸ್ ಬಗ್ಗೆ ಅಪಪ್ರಚಾರ ಮಾಡೋದು, ಲಕ್ಷ್ಮೀ ಶ್ರೀನಿವಾಸ್ ಬಗ್ಗೆ ನಿಂದನೆ ಮಾಡೋದು, ಇದೆಲ್ಲ ಈ ಆಶ್ಲೇಷ. ಆ ಆಶ್ಲೇಷ ಹಾವು ಹರಿಯುತ್ತೆ ನೋಡಿದ್ದೀರಾ, ಹಾವು ಹರಿದಂಗೆ ಅವ್ರ ಮನಸ್ಸು, ಕ್ಷಣ ಕ್ಷಣಕ್ಕೂ ಸುಖ. ಅವರಿಗೆ ತಾಯಿ ತಂದೆನೂ ಲೆಕ್ಕಕ್ಕಿಲ್ಲ, ಅಕ್ಕ ತಂಗಿ ಲೆಕ್ಕಕ್ಕಿಲ್ಲ, ಅಣ್ಣ ಒಟ್ಟದ್ದು ನಾನು ಸೇಫ್ ಆಗಿರಬೇಕು, ನಾನು ಸುಖ ಪಡಬೇಕು, ನಾನು ಚೆನ್ನಾಗಿರ್ಬೇಕು, ಸ್ವಾರ್ಥತೆ ಜೀವನ ಅಂತ ಒಂದೇ ವರ್ಡಲ್ಲಿ ಹೇಳ್ತೀನಿ ಈ ಆಶ್ಲೇಷ ನಕ್ಷತ್ರ ಹುಟ್ಟಿರೋರು. ಹಾಗಾದರೆ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಈ ಆಶ್ಲೇಷ ನಕ್ಷತ್ರ ಹುಟ್ಟರು 1, 2, 3, 4ನೇ ಪಾದದಲ್ಲಿ ಇರೋರಿಗೆ ಏನು ಕಾಯಿಲೆ ಬರ್ಬೋದು? ಹಾಗಾದರೆ ಇಷ್ಟು ಜನ, ಕೋಟ್ಯಾಂತರ ಜನ ಈ ಪಾದದಲ್ಲಿ ಯಾರು ಹುಟ್ಟಿದಾರೋ ಈ ಜಗತ್ತಿನಲ್ಲಿ, ಅವ್ರಿಗೆ ವಿಶೇಷವಾಗಿ ಅಸ್ತಮಾ, ವೀಸಿಂಗ್ ಬರುತ್ತೆ. ಮತ್ತು ಎದೆ ನೋವು, ಎದೆ ಉರಿ, ಎದೆ ಮೇಲೆ ಯಾರೋ ಒದ್ದಂಗೆ ಆಗೋದು, ಎದೆ ಮೇಲೆ ಯಾರೋ ಹಿಂಡ್ದಂಗೆ ಆಗೋದು, ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಹೆಂಗಸರಿಗೆ ಸ್ತನಗಳ ಕಾಯಿಲೆ, ಕ್ಯಾನ್ಸರ್ ಬರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಈ ಕಟಕ ರಾಶಿದವ್ರಿಗೆ ವಿಶೇಷವಾಗಿ ಆಗಾಗ ಹಾರ್ಟ್ ಅಟ್ಯಾಕ್ ಆಗೋದು, ಆಂಜಿಯೋಗ್ರಾಮ್ ಮಾಡ್ತಾರೆ. ಮತ್ತು ಇದ್ದಕ್ಕಿದ್ದಾಗೆ ಅಸ್ತಮದಿಂದ ಜಾಸ್ತಿ ರೈಸ್ ಆಗಿಬಿಟ್ಟು ಪಿತ್ತಕೋಶ ಪ್ರಾಬ್ಲಮ್ ಆಗ್ಬೋದು, ಪಿತ್ತ ಜನಕಾಂಗಗಳಲ್ಲಿ ತೊಂದರೆಗಳಾಗ್ಬೋದು. ಇದೆಲ್ಲ ಯಾಕೆಂದರೆ ಶೀತ ಪ್ರವೃತ್ತಿ, ತ್ರಿದೋಷ ಇರುವಂಥ ರಾಶಿ ಇದು. ವಾತ, ಪಿತ್ತ, ಕಫ ಮೂರನ್ನೂ ಸಂಯೋಗದ ಇಟ್ಕೊಳ್ಳುವಂಥ ಏಕೈಕ ರಾಶಿ ಅಂದರೆ ಈ ಕಟಕ ರಾಶಿ. ಅದರಿಂದ ಈ ಕಟಕ ರಾಶಿ ಹುಟ್ಟಿದವ್ರಿಗೆ ವಾತ ಬೋನಿಗೆ ಸಂಬಂಧಪಟ್ಟಂಥದ್ದು, ಪಿತ್ತ ತಲೆಯನ್ನು ಸುತ್ತಂಥದ್ದು, ಕಫ ಕೆಮ್ಮಿದೆ ಕಫ ಬರುವಂಥದ್ದು, ಇದೆಲ್ಲ ಮೂರು ಸೇರ್ಕೊಂಡಿರುತ್ತೆ ಈ ರಾಶಿಲಿ ಹುಟ್ಟಿರೋರಿಗೆ. ಅದರಿಂದ ನಾನು ಇವ್ರಿಗೆ ಯಾರಿಗೂ ಭವಿಷ್ಯ ಹೇಳಲಾಗಿದ್ಮೇಲೆ ನಾನು ಈ ರೋಗಕ್ಕೆ ಪರಿಹಾರ ಹೇಳ್ತೀನಿ. ಈ ಸಮಸ್ಯೆಗಳಿಗೆ ಏನೇನು ಸಮಸ್ಯೆಗಳಿದೆಯೋ ಈ ರಾಶಿಯವರಿಗೆ, ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅನ್ನೋದೇ ಈ ಎಪಿಸೋಡ್ ಮುಖ್ಯ ಉದ್ದೇಶ. ಯಾಕೆಂದರೆ ನಾವು ಜ್ಯೋತಿಷ್ಯ ಹೇಳ್ದೆ ಹೋಗಲಿ ಈ ಎಲ್ಲ ರಾಶಿ ಹುಟ್ಟಿದವ್ರ ಭವಿಷ್ಯ ತನಗೆ ತಾನೇ ನಡ್ಕೊಂಡು ಹೋಗುತ್ತೆ. ಯಾಕೆಂದರೆ ಮಾಡಿರೋ ಕರ್ಮವನ್ನು ಯಾರೂ ಅಳ್ಸೋಕ್ಕಾಗಲ್ಲ, ಆದರೆ ಕರ್ಮ ಮಾಡೋದನ್ನು ತಪ್ಪಿಸ್ಬೋದು. ಕೊಲೆ ಮಾಡಿದ್ರೆ ಮುಗ್ದೋಯ್ತು, ಅವನು ಕರ್ಮಕ್ಕೆ ಸಿಕ್ಕಾಕೊಂಡ. ಆದರೆ ಕೊಲೆ ಮಾಡೋದನ್ನು ತಪ್ಪಿಸಿದ್ರೆ ಅವನು ಬದುಕ್ತಾ, ಕೊಲೆ ಸಾಯೋನು ಕೂಡ ಬದುಕ್ಬಿಡ್ತಾನೆ. ಅದೊಂದು ಸೇವ್ ಮಾಡ್ದಂಗೆ ಆಗುತ್ತೆ. ಹಾಗೆ ನನ್ನ ಉದ್ದೇಶ ಇಷ್ಟೇ, ನಮ್ಮ ಜಾತಕ ರೆಡಿಯಾಗಿದೆ, ನಾನು ಇಲ್ಲಿ ಕೂತ್ಕೊಂಡು ಎಲ್ಲ ಹೇಳ್ಬಿಟ್ಟು ನಿಮ್ಮ ಭವಿಷ್ಯ ರಾಶಿಯೇ ಹೇಳ್ಬಿಟ್ಟು ನಿಮ್ಮನ್ನ ಸಡನ್ನಾಗಿ ಮಂತ್ರಿ ಪದವಿ, ರಾಜ್ಯ ಪದವಿ ಕೊಡೋಕ್ಕಾಗೋದಿಲ್ಲ. ನಿಮ್ಮ ಜಾತಕದಲ್ಲಿರೋ ಸಮಸ್ಯೆಗಳಿಗೆ ನನ್ನ ಕಡೆಯಿಂದ ಕೆಲವು ಪರಿಹಾರ, ಆಯಾ ಕಾಲಕ್ಕೆ ಆಯಾ ದೋಷಗಳು ಬಂದಾಗ, ಆಯಾ ರೋಗಗಳು ಬಂದಾಗ ನಾವು ಪರಿಹಾರ ಮಾಡ್ಕೊಂಡಿದ್ದೆ. ಆದರೆ ಯಾವ ಜ್ಯೋತಿಷ್ಯ ಹತ್ರ ಹೋಗ್ಬೇಕಾಗಿಲ್ಲ, ಯಾವ ವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋಗ್ಬೇಕಾಗಿಲ್ಲ, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ, ಸ್ವಯಂ ವೈದ್ಯ. ಯಾಕೆಂದರೆ ನಾನು ಯಾರು, ನನ್ನ ರಾಶಿ ಏನು, ನನ್ನ ನಕ್ಷತ್ರ ಏನು, ನನ್ನ ನಕ್ಷತ್ರ ಗುಣ ಏನು, ನನ್ನ ರಾಶಿ ಗುಣ ಏನು, ಇವೆರಡರಿಂದ ನನ್ನ ಪರ್ಸನಾಲಿಟಿ, ನನ್ನ ವ್ಯಕ್ತಿತ್ವ ಏನಾಗಿದೆ, ನನ್ನ ವ್ಯಕ್ತಿತ್ವ ನಾನು ಕರೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಜಾತಕ ನಾವೇ ಕ್ಲೀನ್ ಮಾಡ್ದಂಗೆ ಆಯಿತು. ನಮ್ಮ ವ್ಯಕ್ತಿತ್ವ ನಾನೇ ಸರಿ ಮಾಡ್ಕೊಳ್ಳಿಲ್ಲ, ನಾನು ಪೂಜೆ ಮಾಡೋದೇನು ಲಾಭ, ನಾನು ದೊಡ್ಡ ಹೋಮ ಮಾಡೋದೇನು ಲಾಭ, ದಿನ ಜಪತಪ ಮಾಡೋದೇನು ಲಾಭ, ನಾನು ಚೆನ್ನಾಗಿ ಕೂತ್ಕೊಂಡು ಜಪತಪ ಮಾಡಿ ಯಜ್ಞ ಹೋಮ ಮಾಡಿಬಿಟ್ಟು ನಾನು ಹೋಗಿ ಬಾರಲ್ಲೋ ಕೂತ್ಕೊಂಡು ಕುಡಿದು ಬಿಟ್ರೆ ಏನು ಲಾಭ, ನಾನು ಇಷ್ಟೆಲ್ಲ ಮಾತಾಡ್ಬಿಟ್ಟು ನಾನು ಹೋಗೋದು ರೇಪ್ ಮಾಡಿಬಿಟ್ರೆ ಏನು ಲಾಭ, ನಾನು ಇಷ್ಟೆಲ್ಲ ಜಪ ತಪ ಧ್ಯಾನ ಯಜ್ಞ ಹೋಮಗಳು ಮಾಡಿಬಿಟ್ಟು ನಾನು ಕೊಲೆ ಮಾಡಿಬಿಟ್ರೆ ಏನು ಲಾಭ. ಅದರಿಂದ
ನಮ್ಮ ವ್ಯಕ್ತಿತ್ವ ನಾವು ಸರಿಪಡಿಸ್ಕೊಂಡ್ಬಿಟ್ಟಿದ್ದೆ ಆದರೆ ಯಾವ ಗ್ರಹಗಳು ನಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ನನ್ನ ಅನುಭವದ ಮಾತು. ಆದ್ದರಿಂದ ಮನಸ್ಸು ಶುದ್ಧಿ ಇರಬೇಕು. ಮನಸ್ಸಿಗೆ ಹೇಳಿ ಕೇಳಿ ಚಂದ್ರ ಮನಸ್ಕಾರಕ. ಮನಸ್ಸನ್ನು ಈ ಒಂದು ಕಟಕ ರಾಶಿನಲ್ಲಿ 12 ರಾಶಿಗಳಿಗೆ ಇದೊಂದೇ ರಾಶಿಗೆ ಅಧಿಪತಿ ಚಂದ್ರ. ನೆಕ್ಸ್ಟ್ ಸಿಂಹ ರಾಶಿಗೆ ಸೂರ್ಯ ಇರ್ತಾನೆ. ಈ ಕಟಕ ರಾಶಿ ಚಂದ್ರ ಮನಸ್ಕಾರಕ, ಸೂರ್ಯ ದೇಹಕಾರಕ, ಮಂಗಳ ರಕ್ತಕಾರಕ, ಬುಧ ಚರ್ಮಕಾರಕ, ನರತಂತುಗಳಿಗೆ ಕಾರಕ, ಗುರು ಮಾಂಸಕಾರಕ, ಶುಕ್ರ ವೀರ್ಯಕಾರಕ, ಶನಿ ಮೂಳೆಕಾರಕ. ಆದ್ದರಿಂದ ಈ ಚಂದ್ರನ ಮನಸ್ಸು, ನಮ್ಮ ಮನಸ್ಸಿನ ಪ್ರಭಾವ ಬೀರೋದೇ ಈ ಚಂದ್ರ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಾ, ನಾನೆಲ್ಲ ಬಡಬಡ ಅಂತ ಮಾತಾಡ್ತಿದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡು. ಒಳಗಡೆ ಒಂದು ಸುಪ್ತ ಮನಸ್ಸಿದೆ, ಅದು ನಿಜವಾದ ಒರಿಜಿನಲ್ ಮನಸ್ಸು. ಅದರಲ್ಲಿ ಚಂದ್ರ ವಾಸ ಮಾಡ್ತಾನಂತೆ ಕಟಕ ರಾಶಿಯಲ್ಲಿ. ಆದ್ದರಿಂದ ಸಬ್ ಕಾನ್ಷಿಯಸ್ ಮೈಂಡನ್ನು ಮ್ಯಾನಿಪುಲೇಟ್ ಮಾಡಿ, ಕಂಟ್ರೋಲ್ ಮಾಡಿ, ಅದಕ್ಕೆ ತಕ್ಕಂತೆ ನಮ್ಮನ್ನು ರಕ್ಷಣೆ ಮಾಡುವಂಥ ಶಕ್ತಿ ಚಂದ್ರನಿಗಿದೆ. ಆದ್ದರಿಂದ ಚಂದ್ರ ಮನಸ್ಕಾರಕ. ಹಾಗಿದ್ಮೇಲೆ ಇನ್ನೇನಿದೆ ಕಟಕ ರಾಶಿ ಅನ್ನೋದನ್ನು ಈ ವಿರಾಮದ ನಂತರ ಮತ್ತಷ್ಟು ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ ಹೇಳ್ತಾ ಇದ್ದೆ ಕಟಕ ರಾಶಿಗೆ ಚಂದ್ರಾಧಿಪತಿ, ಚಂದ್ರನಿಗೆ ಜಲದೇವತೆ ಅಧಿಪತಿ ಅಂತ ಹೇಳಿ. ಚಂದ್ರ ಮನಸ್ಕಾರಕ. ಮನಸ್ಸೊಂದು ಚೆನ್ನಾಗಿದ್ರೆ ಜಗತ್ತಿನಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ದುಡ್ಡಿದೆ, ರೂಪ ಇದೆ, ಯೌವನ ಇದೆ, ವಿದ್ಯೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಸ್ಥಾನ ಮಾನ ಗೌರವ ಎಲ್ಲ ಇದೆ. ಆದರೆ ಒಳ್ಳೆ ಮನಸ್ಸಿಲ್ವಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ₹1 ದಾನ ಮಾಡಬೇಕಂತ ಮನಸ್ಸಿಲ್ವಲ್ಲ. ಒಳ್ಳೆ ರೂಪ ಇದೆ, ಒಳ್ಳೆ ಯೌವನ ಇದೆ, ಒಳ್ಳೆ ವಿದ್ಯೆ ಇದೆ, ಆದರೆ ಸ್ವಾರ್ಥಿ ಜೀವನ ಆಗಿಬಿಟ್ರೆ, ನಾನು ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಅಂದ್ಬಿಟ್ರೆ ಆ ವಿದ್ಯೆ, ಆ ಹಣ, ಅದಕ್ಕೆ ಯಾವುದೂ ಬೆಲೆ ಇಲ್ಲ. ಹಾಗಾಗಿ ಈ ಕಟಕ ರಾಶಿಯಲ್ಲಿರೋರು ಬಹಳ ವಿಶೇಷವಾಗಿ ನಾನು ತಿಳಿಸೋ ಒಂದು ಮುಖ್ಯ ಸಂದೇಶ ಏನಂದರೆ, ದಾನ ಮಾಡಿ, ಇನ್ನೊಬ್ಬರನ್ನು ಸಂತೋಷಗೊಳಿಸಿ. ಆಗ ನಿಮ್ಗೆ ಯಾವುದು ಸಿಕ್ಕಿಲ್ವೋ ಅದು ಸಿಕ್ಬಿಡುತ್ತೆ, ಯಾವ್ದು ದಕ್ಕಿಲ್ವೋ ಅದು ದಕ್ಕುತ್ತೆ, ಯಾವ್ದು ಕಳ್ಕೊಂಡಿರೋ ಅದು ಇಮಿಡಿಯೇಟಾಗಿ ಸಿಗುತ್ತೆ. ಇದು ನನ್ನ ಅನುಭವದ ಮಾತು. ಹಾಗೆ ಈ ಪುನರ್ವಸು ಮತ್ತು ಪುಷ್ಯ ಆಶ್ಲೇಷ ನಕ್ಷತ್ರದವರೆಗೆ ವಿಶೇಷವಾಗಿ ಈ ಶ್ವಾಸಕೋಶ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ. ಹಾಗಾದರೆ ಈ ನವಗ್ರಹಗಳು, ಚಂದ್ರನ ದೇವಸ್ಥಾನ ನೋಡ್ತೀವಿ, ತಮಿಳುನಾಡಲ್ಲಿ ಚಂದ್ರಗ್ರಹ ಇದೆ, ಅವತ್ತಿನೆಲ್ಲ ನಾವು ದೇವಸ್ಥಾನಗಳಲ್ಲೆಲ್ಲ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಮ್ಮಲ್ಲೆಲ್ಲಿದ್ದಾನೆ ಚಂದ್ರ ಅಂತ ಹುಡುಕಿದಾಗ ಮೊದಲು ಮನಸ್ಸಲ್ಲಿರ್ತಾನೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ಸುಪ್ತ ಮನಸ್ಸಲ್ಲಿರ್ತಾನೆ. ಅದು ನಮ್ಗೆ ನೋಡೋಕ್ಕಾಗಲ್ಲ, ಧ್ಯಾನದಲ್ಲೇ ಮಾತ್ರ ನೋಡಬೇಕು. ಹಾಗೆ ಪ್ರತ್ಯಕ್ಷವಾಗಿ ಎಲ್ಲಿ ನೋಡ್ಬೋದು ಅಂದರೆ, ನೋಡಿ, ನಮ್ಮ ಹಸ್ತದಲ್ಲಿ ಈ ಜಾಗ ಚಂದ್ರಗ್ರಹ, ಇದಿಷ್ಟು ಚಂದ್ರನ ಸ್ಥಾನ. ಈ ಚಂದ್ರನ ಸ್ಥಾನ ಇದು, ಇಲ್ಲಿ ಚಂದ್ರ ವಾಸ ಮಾಡ್ತಾನಂತೆ. ಸೂರ್ಯ ಈ ಪರ್ವ ಈ ಜಾಗದಲ್ಲಿ ಮಾಡಿದ್ರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚಂದ್ರ. ಇದಿಷ್ಟು ಚಂದ್ರನ ಸ್ವಕ್ಷೇತ್ರ ನಮ್ಮ ಹಸ್ತದಲ್ಲಿ. ಆದ್ದರಿಂದ ಕಟಕ ರಾಶಿ ಇಲ್ಲಿರುತ್ತೆ. ಕಟಕ ರಾಶಿಗೆ ಪೂರ್ಣ ವಾಸ್ತು ನಮ್ಮ ಹಸ್ತದಲ್ಲೇ ಇದೆ. ಹಾಗಾದರೆ ಶರೀರಶಾಸ್ತ್ರದಲ್ಲಿ ಹ್ಯೂಮನ್ ಅನಾಟಮಿಲಿ ಕಟಕ ರಾಶಿ ಮನೆಯಲ್ಲಿದೆ ಎಂದಾಗ ಈ ಹೃದಯ, ಶ್ವಾಸಕೋಶ, ಕಂಠದಲ್ಲಿ ಬುಧ, ಮುಖದಲ್ಲಿ ಕುಜ, ಇದು ಮೇಷರಾಶಿ. ಮೇಷೋ ಋಷಭಶ್ಚ ಮಿಥುನ, ಕರ್ಕ ಸಿಂಹಶ್ಚ ಕನ್ಯನ, ತುಲಾಸ್ತ ವೃಶ್ಚಿಕಶ್ಚೈವ, ಧನುರ್ಮಕರ ಕುಂಭ ಮೀನಃ ಅಂಥೇಳಿ 12 ರಾಶಿನಲ್ಲಿ ಹ್ಯೂಮನ್ ಅನಾಟಮಿಲಿ ಒಂದೊಂದು ರಾಶಿಗೆ ಒಂದೊಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಆದ್ದರಿಂದ ನಾನೀಗ ತಲೆ ಬಗ್ಗೆ ಮಾತಾಡಿದೆ, ಮುಖದ ಬಗ್ಗೆ ಯಾವ್ಯಾವ ಕಾಯಿಲೆ ಬರುತ್ತೆ ವೃಷಭ ರಾಶಿಯವರಿಗೆ, ಕಂಠದಲ್ಲಿ ಏನೇನು ತೊಂದರೆಗಳು ಬರ್ತದೆ ಮಿಥುನ ರಾಶಿಗೆ, ಈಗ ಹೃದಯದಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ. ಹೃದಯಕ್ಕೆ ಬರೋದು ಒಂದೇ, ಯಾವಾಗ ನಾನು ದ್ವೇಷಿಸ್ತೀನೋ ಆವಾಗ ನನಗೆ ಹೃದಯಕ್ಕೆ ತೊಂದರೆ ಆಗುತ್ತೆ. ಯಾವಾಗ ನಾನು ಅಂದ್ಕೊಂಡಿದ್ದಾಗಿಲ್ವೋ ಮನಸ್ಸಿನಲ್ಲಿ ಚಿಂತೆ ಶುರುವಾಗುತ್ತೆ. ಯಾವಾಗ ಚಿಂತೆ ಶುರುವಾಯಿತು ಹಾರ್ಟ್ ಅಟ್ಯಾಕ್ ಆಯಿತು. ಯಾವಾಗ ನಾನು ಬೇಕಾಗಿದ್ದು ಸಿಕ್ಲಿಲ್ವೋ, ನನಗೆ ಬೇಕು ಅನ್ನೋದು ನಂಗೆ ದಕ್ಕಲಿಲ್ಲ, ನಂಗೆ ಸಿಕ್ಕಲಿಲ್ಲ, ನನಗೆ ಪಡ್ಕೊಳಕ್ಕಾಗಲಿಲ್ಲ ಅಂದಾಗ ಏರಿಳಿತ ಆಗುತ್ತೆ. ಯಾವಾಗ ಗಾಬರಿ ಆಯಿತು, ನಾನು ತಪ್ಪು ಮಾಡಿದ್ದೀನಿ ಅದನ್ನು ಒಪ್ಕೋತಾ ಇಲ್ಲ, ತಪ್ಪು ಮಾಡಿದ್ದು ಒಪ್ಕೊಳ್ಳಿಲ್ಲ ಅಂದಾಗ ಉಸಿರಾಟದಲ್ಲಿ ಏರುಪೇರಾಗುತ್ತೆ, ಶರೀರ ಬೇರು ಬರುತ್ತೆ, ಜಲತತ್ವ. ಉಸಿರಾಟದಲ್ಲಿ ಯಾವಾಗ ಏರುಪೇರಾಯಿತು ಶ್ವಾಸಕೋಶಗಳಿಗೆ ತೊಂದರೆ ಆಗುತ್ತೆ. ಯಾವಾಗ ಸಾಕಷ್ಟು ಆಕ್ಸಿಜನ್ ಶ್ವಾಸಕೋಶದಿಂದ ಪ್ರಾಣವಾಯು ಹೃದಯಕ್ಕೆ ತಲುಪಲಿಲ್ವೋ ಪಟ್ ಅಂತ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದು ಸಲ ಹಾರ್ಟ್ ಅಟ್ಯಾಕ್ ಆದರೆ ಯಾವುದೋ ಒಂದು ಸಮಯದಲ್ಲಿ ನೀವು ನೋಡ್ಕೊಳ್ಳಿಲ್ಲ ಅಂದರೆ ಮುಗೀತದು. 5 ವರ್ಷದ ಹಿಂದೆ ಆಗಿದ್ದ ಹಾರ್ಟ್ ಅಟ್ಯಾಕು ಮೊನ್ನೆ ಓಪನ್ ಮಾಡಿದ್ದಾರೆ ಆ ವಾಲ್ವ್,
ಹಾಗೆ ಇದನ್ನೆಲ್ಲ ನೋಡಿದಾಗ ನಮ್ಮ ವ್ಯಕ್ತಿತ್ವವನ್ನಲ್ಲೇ ನಾವು ಹಲವಾರು ಕಾಯಿಲೆಗಳನ್ನು ತರಿಸ್ಕೋಬೋದು. ನಮ್ಮ ಸರಿಯಾದ ವ್ಯಕ್ತಿತ್ವ ಇದೆ, ಹಲವಾರು ಕಾಯಿಲೆಗಳನ್ನು ನಾವೇ ಕೈಯಾರೆ ಕ್ಯೂರ್ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಅನುಭವದ ಮಾತು. ಆದ್ದರಿಂದ ಒಳ್ಳೆ ಹೃದಯವಂತಿಕೆ ಇರಬೇಕು, ಒಳ್ಳೆ ಮನಸ್ಸಿರಬೇಕು. ನೀವು ಓದೋದ್ರೂ ಪರವಾಗಿಲ್ಲ, ಕೋಟಿಗಟ್ಟಲೆ ಐಶ್ವರ್ಯ ಇಲ್ದೋದ್ರೂ ಪರವಾಗಿಲ್ಲ, ಯೌವನ ಇಲ್ದೋರು ಪರವಾಗಿಲ್ಲ, ರೂಪ ಇಲ್ದೋರು ಪರವಾಗಿಲ್ಲ, ಐಶ್ವರ್ಯ ಇಲ್ದೋರು ಪರವಾಗಿಲ್ಲ, ಒಳ್ಳೆ ಹೃದಯವಂತಿಕೆಯಲ್ಲಿ. ಯಾಕೆಂದರೆ ಮನುಷ್ಯ ಪ್ರತಿಯೊಂದನ್ನು ಗಳಿಸ್ತಾನೆ, ಅನುಭವಿಸುವಂಥ ಒಂದು ಯೋಗ ಇರಬೇಕು. ನನಗೆ ಕಾರಿದೆ, ಓಡ್ಸಕ್ಕೆ ಬರಲ್ಲ, ಕಾರಿದೆ, ಸರಿಯಾಗಿ ಹೋಗ್ತಾ ಇಲ್ಲ ಕಾರು. ನನಗೆ ಒಳ್ಳೆ ಮನೆ ಇದೆ, ವಾಸ ಮಾಡೋಕ್ಕಾಗ್ತಿಲ್ಲ, ಕೋಟ್ಯಾಂತರ ದುಡ್ಡಿದೆ, ಉಪಯೋಗಿಸೋಕ್ಕಾಗ್ತಿಲ್ಲ. 500 ಕೋಟಿ ನಾನು ಇಟ್ಟಿದ್ದೀನಿ, ಆದರೆ 500 ಕೋಟಿ ನನಗೆ 50 ವರ್ಷ ಅಂದರೆ ಯಾಕೆ ಅಷ್ಟು ದುಡ್ಡು ನಾನು ಸಂಪಾದನೆ ಮಾಡಿರಬೇಕು? 50 ವರ್ಷಕ್ಕೆ ನಾನು ಸತ್ತೋಗ್ಬಿಟ್ರೆ 500, 1 ಕೋಟಿ 1 ವರ್ಷಕ್ಕೆ ಅಂತಂದ್ರೂ ನಾನು 500 ವರ್ಷ ಬದುಕಬೇಕು. 500 ಕೋಟಿ ಸಂಪಾದನೆ ಮಾಡಿದ್ದೀನಪ್ಪ, 1 ಕೋಟಿ 1 ವರ್ಷಕ್ಕೆ ಖರ್ಚು ಮಾಡೋಣ, ಚೆನ್ನಾಗಿ ಮಜಾ ಮಾಡೋಣ. ಈ 2ನೇ ವರ್ಷಕ್ಕೆ 200 ಕೋಟಿ ತಗೋತೀನಿ. ಹೀಗೆ 1 ಕೋಟಿ 1 ವರ್ಷಕ್ಕೆ ಖರ್ಚು ಮಾಡ್ಕೊಂಡು ಆರಾಮಾಗಿ 500 ವರ್ಷ ಬದುಕ್ಬೋದು ಅಂತ ನಾನು ಅಂದ್ಕೊಂಡು ಸಂಪಾದನೆ ಮಾಡಿ ನಾನು 50 ವರ್ಷಕ್ಕೆ ಸತ್ತೋಗ್ಬಿಟ್ರೆ ಆ ಶ್ರಮ ಯಾಕೆ ಬೇಕು? ಹೀಗಾಗಿ ಅತಿಯಾದ ಶ್ರಮದಿಂದ, ಅತಿಯಾದ ಆಸೆಯಿಂದ, ಅತಿಯಾದ ದುಃಖದಿಂದ, ಅತಿಯಾದ ಅಹಂಕಾರ, ಗರ್ವ, ಅಸೂಯೆಗಳಿಂದ ಈ ಕಟಕ ರಾಶಿಯವರಿಗೆ ಈ ಥರ ಪ್ರಾಬ್ಲಮ್ ಬರ್ತದೆ. ಇದು ನಮ್ಮ ಅಡ್ವರ್ಸ್ ಎಫೆಕ್ಟ್, ಇದೇ ಸೈಡ್ ಎಫೆಕ್ಟ್. ಆದ್ದರಿಂದ ಕಟಕ ರಾಶಿಯವರು ಯಾವಾಗಲೂ ಮನಸ್ಸಿನಲ್ಲಿರುವ ಚಂದ್ರನ ಧ್ಯಾನಿಸಬೇಕು. ನಾನು ಆಗಲೇ ಹೇಳಿದೆ, ಸುಪ್ತ ಮನಸ್ಸು ಒಂದು ಒಳಗಡೆ ಇದೆ, ಇಲ್ಲಿ ಇಲ್ಲ, ಸೂಕ್ಷ್ಮ ಶರೀರದಲ್ಲಿದೆ. ಆ ಸೂಕ್ಷ್ಮ ಹಾಸ್ಟೆಲ್ ಬಾಡಿನಲ್ಲಿದೆ. ಆ ಸೂಕ್ಷ್ಮ ಶರೀರ ಯಾರು ಕಂಟ್ರೋಲ್ ಮಾಡ್ತಾನೆ? ಚಂದ್ರ. ಹಾಗಾದ್ರೆ ಆ ಸೂಕ್ಷ್ಮ ಶರೀರದಲ್ಲಿ ಏನಿದೆ? ಅದಕ್ಕೇನು ಇಲ್ಲ. ಅಲ್ಲಿ ನಮ್ಮ ಜಾಗೃತ ಮನಸ್ಸು, ನಾನೀಗೇನು ಕಂಡುಬಿಟ್ಕೊಂಡು ಮಾತಾಡ್ತಿದ್ದನು, ಏನು ನೋಡ್ತಾ ಇದ್ದೀನೋ, ಏನು ಸಂಪಾದನೆ ಮಾಡಿದ್ರು, ಚಿನ್ನ, ಬೆಳ್ಳಿ, ವಜ್ರ, ಐಶ್ವರ್ಯ, ಹೆಂಡತಿ, ಗಂಡ, ಮಕ್ಕಳು, ಇದೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈ ಜಾಗೃತ ಮನಸ್ಸಿಂದನೇ ಹೋಗ್ತಾ ಇದ್ದು. ಸುಪ್ತ ಮನಸ್ಸಿಗೆ ಹೆಂಡತಿ ಗೊತ್ತಿಲ್ಲ, ಗಂಡ ಗೊತ್ತಿಲ್ಲ, ಮಕ್ಕಳು ಗೊತ್ತಿಲ್ಲ, ವಿದ್ಯೆ ಗೊತ್ತಿಲ್ಲ, ಆಸ್ತಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ಅದೊಂಥರ ಮುಗ್ಧ ಮನಸ್ಸುಳ್ಳ ಅಸುಳೆ. ಆ ಸಬ್ಕಾನ್ಷಿಯಸ್ ಮೈಂಡು ಅಲ್ಲಿ ನಾವು ಸಜೆಷನ್ಸ್ ಕೊಡ್ತಾ ಇರಬೇಕು, ಆಟೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಬೇಕು ಸಬ್ಕಾನ್ಷಿಯಸ್ ಮೈಂಡ್ಗೆ. ಆಗ ಈ ಜಾತಕದಲ್ಲಿ ಪುನರ್ವಸು ನಕ್ಷತ್ರ, ಪುಷ್ಯ, ಆಶ್ಲೇಷ ನಕ್ಷತ್ರ ಹುಟ್ಟಿರೋರು ಒಳ್ಳೆ ಸೆಲೆಬ್ರಿಟಿ ಆಗಿಬಿಡ್ತಾರೆ. ಆದರೆ ಈ ಒಂದು ಯಾವುದು ಕಟಕ ರಾಶಿ ಹುಟ್ಟರು, ಅದು ಆಶ್ಲೇಷ ನಕ್ಷತ್ರ ಬಹಳ ಕ್ರಿಮಿನಲ್ ಮೈಂಡ್ಸ್, ದುಡ್ಡು ಮಾಡೋದ್ರಲ್ಲಿ, ಹೆಸರು ತಗೊಳ್ಳೋದ್ರಲ್ಲಿ, ಅಧರ್ಮದಲ್ಲಿ ಎಲ್ಲ ಮಾಡುತ್ತೆ. ಯಾಕೆ ಹೇಳಿ? ಆ ಕಾನ್ಷಿಯಸ್ ಮೈಂಡು ನನಗೆ ಬೇಗ ಸಂಪಾದನೆ ಮಾಡಬೇಕು, 5,000 ಕೋಟಿ ಇಡಬೇಕು, 5 ಜನ ಮದುವೆ ಮಾಡಬೇಕು, ಮನೆ ತುಂಬ ಮಕ್ಕಳು ಬೇಕು, ಕಾರು ಬಂಗ್ಲೆ ಬೇಕಂತ ದುರಾಸೆಯಿಂದ ಅವನ ಆಸೆ ತೀರಿಸ್ಕೊಳ್ಳೋಕ್ಕೆ ಕೊಲೆ ಮಾಡ್ತಾನೆ, ಲಂಚ ತಗೋತಾನೆ, ಮೋಸ ಮಾಡ್ತಾನೆ, ದೊರಡೆ ಮಾಡ್ತಾನೆ. ಇದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಆ ಸಬ್ಕಾನ್ಷಿಯಸ್ ಮೈಂಡ್ ನಿಧಾನಕ್ಕೆ ಒಂದೊಂದಾಗಿ ಓಪನ್ ಮಾಡಿಕೊಡುತ್ತೆ. ಅದೇ ಕರ್ಮ. ಆಯಾ ಏಜು, ಆಯಾ ಕಾಲಕ್ಕೆ ಬಂದಾಗ ಅವನೇನು ಮಾಡ್ತಾನೆ? ಕರ್ಮವನ್ನು ನಡೆಸ್ತಾನೆ. ಕರ್ಮ ಸಿದ್ಧಾಂತ ಪ್ರಕಾರ ಗರುಡ ಪುರಾಣ, ಮನುಶ್ರುತಿ ಮತ್ತು ಬ್ರಹ್ಮಾಂಡ ಪುರಾಣ, ವೈವಸ್ವತ ಪುರಾಣದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ದೋಷಗಳೇನಿದೆ ಅಂದರೆ ಕದಿಯೋದು, ಅತಿ ಕಾಮಕ ದೃಷ್ಟಿಯಿಂದ ನಾವು ನೋಡಿದರೆ, ಮೋಸ ವಂಚನೆಗಳನ್ನು ಮಾಡಿದರೆ, ಇನ್ನೊಬ್ಬರ ಸಂಸಾರವನ್ನು ಹಾಳು ಮಾಡಿದರೆ, ಇನ್ನೊಬ್ಬರ ಮನಸ್ಸನ್ನು ಅಯ್ಯೋ ಅಂತ ನೋಯಿಸಿದರೆ, ಮತ್ತು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ, ಸುಳ್ಳು ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಇನ್ನೊಬ್ಬರಿಗೆ ನಾವು ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಅವರಿಗೆ ಆಯಾ ಕಾಲಕ್ಕೆ, ಆಯಾ ಏಜ್ ಬಂದಾಗ ಹಾರ್ಟ್ ಅಟ್ಯಾಕು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು ದೋಷಗಳು ಬರ್ತದೆ. ಅಸ್ತಮಾ, ಗುರು ರೋಗ ಅಂತ ಕರೀತಾರೆ. ಇದು ಈ ನಕ್ಷತ್ರದಲ್ಲಿರೋರಿಗೆ ಹೆಚ್ಚಿಗೆ ಜಾಸ್ತಿ ಬರ್ತದೆ. ಇದು ಈ ರಾಶಿ ಹುಟ್ಟಿರೋರಿಗೆ. ಬೇರೆಯವ್ರಿಗೆ ಬರಲ್ವಾ? ಬೇರೆಯವ್ರಿಗೂ ಬರುತ್ತೆ. ಆದರೆ ವೃದ್ಧಾರಭ್ಯ ಬರೋದಿಲ್ಲ. ಇದು ಹೋಗ್ತಾ ಬೆಳೀತಿ, ಯಾವುದೋ ಒಂದು ಏಜಿಗೆ ಬರುತ್ತೆ, ಯಾವುದೋ ಒಂದು ಏಜಿಗೆ ಹುಟ್ಟೋಗ್ಬಿಡುತ್ತೆ. ಆದ್ದರಿಂದ ಈ ಒಂದು ವಿಶೇಷವಾದದ್ದು ಏನಂದರೆ, ಈ ರಾಶಿನಲ್ಲಿ ಬಹಳ ನಡವಳಿಕೆ ಶುದ್ಧ ಇರಬೇಕು ಅಂತ ಹೇಳಿ ಈ ನನ್ನ ಒಂದು ಸಂದೇಶ. ಈ ರಾಶಿಯವರಿಗೆ ಒಂದು ಮುಖ್ಯ ಸಂದೇಶ ಏನು ಹೇಳ್ತೀನಿ ಅಂದರೆ, ನಾವು ಸಂಪಾದಿಸೋ ಹಣಕ್ಕೆ ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳಿಗೆ ಕಾರು, ಬಂಗ್ಲೆ, ಚಿನ್ನ, ಒಡವೆ ಎಲ್ಲದಕ್ಕೂ ನಾವು ಕಾವಲಾಗಿರಬೇಕು. ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಕೋಬೇಕು. ನನ್ನ ಆಸ್ತಿ ಪಾಸ್ತಿ ಎಲ್ಲಿ ಲೋಕಾಯುಕ್ತರು, ಎಲ್ಲಿ IT ದಾಳಿ ಮಾಡ್ತಾರೋ ಅಂತ. ಆದರೆ ನಾವು ಗಳಿಸಿದಂಥ ಪುಣ್ಯ, ಧರ್ಮದಿಂದ ಮಾಡಿದಂಥ ಸೇವೆ, ಇದಕ್ಕೆ ಅದೇ ನಮ್ಮನ್ನು ಕಾವಲಾಗಿ ಕಾಯುತ್ತೆ. ಈ ಒಂದು ಹಿತ ನುಡಿ ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಕಟಕ ರಾಶಿ ಬಗ್ಗೆ ಭಾಳಷ್ಟು ವಿಶೇಷವಾದ ಮಾಹಿತಿಗಳನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.